ಎಲ್ಲರಿಗೂ ನಮಸ್ಕಾರ. 14/4/25 ಹರಿಭಕ್ತಿ ಸಾರ ಪ್ರಾರಂಭವಾಗಿ 14/9/25 ವಾರಕ್ಕೆ 5 ಪದ್ಯದಂತೆ ಸೋಮವಾರದಂದು ಅರ್ಥ ಸಮೇತ ವಾಚಿಸುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ FP ಭಜನ್ ತಂಡದ ಮುಖ್ಯಸ್ಥರಾದ ಲತಾ ಜಗದೀಶ್ ಮತ್ತು ಹರಿಭಕ್ತಿ ಸಾರದ ಅಡ್ಮಿನ್ ಆದ ಜ್ಯೋತಿಬಾಯಿ ಮಹತಿಹಳ್ಳಿಯವರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಜ್ಯೋತಿಬಾಯಿಯವರು ನನಗೆ ಹರಿಭಕ್ತಿ ಸಾರವನ್ನು ಅರ್ಥ ಸಮೇತ ಪ್ರತಿ ವಾರ ಹೇಳುತ್ತೀರಾ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಮತ್ತು ಹೆದರಿಕೆಯೂ ಆಯಿತು. ನನಗೆ ಆಗುತ್ತಾ ಅನ್ನೋದು ಆತಂಕವೂ ಮನದಲ್ಲಿ ಮೂಡಿತು. ಆಗ ಜ್ಯೋತಿಬಾಯಿಯವರು ಹೇಳಿದರು, ನೀವು ಮಾಡ್ತೀರಾ, ನಿಮ್ಮಿಂದ ಆಗುತ್ತೆ ಅಂತ ನನಗೆ ಅಭಯವನ್ನು ಮತ್ತು ಪ್ರೋತ್ಸಾಹವನ್ನು ನೀಡಿದರು. ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ತಿಳಿಸುತ್ತೇನೆ. FP ಭಜನ್ ಗ್ರೂಪಿನ ಎಲ್ಲರ ಪ್ರೋತ್ಸಾಹದಿಂದ ಈ ದಿನ ಹರಿಭಕ್ತಿ ಸಾರದ 108 ಪದ್ಯ ಮುಗಿಸಿ ಕನಕದಾಸರ ಮತ್ತು ಆ ಚನ್ನಕೇಶವನ ಕೃಪೆಗೆ ನನ್ನನ್ನು ಪಾತ್ರರನ್ನಾಗಿಸಿದ್ದಾರೆ. ನನಗೂ ಆ ದೇವರ ಕೃಪೆಯಿಂದ ನನಗೆ ವಹಿಸಿದ ಕರ್ತವ್ಯ ಪೂರೈಸಿದೆನೆಂಬುದು ಮನಸ್ಸಿಗೆ ತುಂಬ ಸಂತೋಷವಾಗಿದೆ. FB ತಂಡದವರು ಹೊಸ ಕಾರ್ಯಕ್ರಮವನ್ನು ನಿರೂಪಿಸಿ ನಮಗೆ ಜ್ಞಾನದ ಬೆಳಕನ್ನು ತೋರುತ್ತಿದ್ದಾರೆ. ಈ ಹರಿಭಕ್ತಿ ಸಾರ ಮಾನವನ ಏಳಿಗೆಗೆ ದಾರಿದೀಪವಾಗಿದೆ. ಒಂದೊಂದು ಪದ್ಯವನ್ನು ಅದರ ಅರ್ಥ ಹೇಳುವಾಗ ನನಗೆ ಮನದುಂಬಿ ಬರ್ತಾಯಿತ್ತು, ಭಕ್ತಿ ಮೂಡ್ತಾಯಿತ್ತು. ಹರಿಭಕ್ತಿ ಸಾರ ಮುಗೀತಲ್ಲ ಅನ್ನುವ ಬೇಸರವೂ ಈಗ ನನಗೆ ಆಗ್ತಾಯಿದೆ. ಸೋಮವಾರ ಯಾವ್ದು ಹೇಳಿ ಅನ್ನೋದು ಥರ ಮನಸ್ಸಿಗೆ ಇದಾಗ್ತಾ ಇದೆ. ಏನು ಹೇಳಬೇಕು ಅನ್ನೋದನ್ನು ಹೇಳ್ತಾ ಇದೆ. ಇದೇ ರೀತಿ ದಾಸರುಗಳ ಒಂದೊಂದು ಚರಿತ್ರೆಗಳನ್ನು ಕೊಟ್ಟು ಅದರ ಬಗ್ಗೆ ತಿಳಿಯುವ ಮತ್ತು ಭಕ್ತಿಯ ದೆಸೆಗೆ ಹೋಗಲು, ಮುಕ್ತಿ ಮಾರ್ಗ ಅರಿಯಲು ಹೊಸ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಹೊಸ ಕಾರ್ಯಕ್ರಮವನ್ನು ಇದೇ ರೀತಿ ಮುಂದುವರಿಯಲಿ, ನನಗೇ ಅವಕಾಶ ನೀಡಲಿ ಎಂದು FB ತಂಡದ ಕೇಳಿಕೊಳ್ಳುತ್ತೇನೆ. ದಿನವೂ ಹರಿಭಕ್ತಿ ಸಾರ, ತತ್ವಪದ, ವಚನಗಳು, ಗುರುಗೀತೆಗಳು, ಯಾತ್ರಾ ಸ್ಥಳ, ಪದಗುಚ್ಛ ಮತ್ತು ಭಾನುವಾರದ ವಿಶೇಷ ಭಕ್ತ ಶಿರೋಮಣಿ ಎಲ್ಲವೂ ವಾರ ಪೂರ್ತಿ ನಮ್ಮನ್ನು ಸದಾ ಸ್ಫೂರ್ತಿಯನ್ನಾಗಿಸಿ ಚುರುಕುಗೊಳಿಸುವಂತೆ FB ತಂಡದ ಎಲ್ಲ ಅಡ್ಮಿನ್ಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಲತಾ ಜಗದೀಶ್ ಅಂತ ಏನು ಹುಡುಕಿ ಏನು ಹೊಸದು ತರಲಿ, ಏನು ಮಾಡಲಿ, ಹೊಸ ಥರದ್ದು ಏನು ಮಾಡಲಿ ಅಂತ ಅವ್ರ ಯೋಚನೆ ಅವ್ರು ನಿಜವಾಗಿಯೂ ತಲೆಯಲ್ಲಿ ಓಡ್ತಲೇ ಇರುತ್ತೆ ಅನಿಸುತ್ತೆ. ಅವ್ರು ರಾತ್ರಿ ನಿದ್ದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಏನು ಮಾಡಲಿ, ನಾನು ಇನ್ನೊಂದು ಮುಗೀತಲ್ಲ, ಇನ್ನೊಂದು ಹೊಸದೇನು ತರಲಿ ಅನ್ನೋದು ಅವ್ರ ಮನಸ್ಸಿನಲ್ಲಿ ಹೊಳಿತಾ ಇರುತ್ತೆ. ಹಾಗೆ ನಮಗೂ ಸಹ ನಮ್ಮ ಮನಸ್ಸನ್ನು ಚುರುಕುಗೊಳಿಸ್ತಾ ಇದ್ದಾರೆ. ನಮ್ಮನ್ನು ಸದಾ ಸ್ಫೂರ್ತಿಯನ್ನಾಗಿ ಚುರುಕುಗೊಳಿಸ್ತಾ ಇದ್ದಾರೆ. FB ತಂಡದ ಎಲ್ಲ ಅಡ್ಮಿನ್ಗಳಿಗೂ ಮತ್ತು ಸ್ಫೂರ್ತಿ ನೀಡುತ್ತಿರುವ ಎಲ್ಲ ಸದಸ್ಯರಿಗೂ, FB ತಂಡದ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನದು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಸಹ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಮುಂದೆ ಯಾವ ಹೊಸ ಸೋಮವಾರದ ಕಾರ್ಯಕ್ರಮ ನನಗೆ ಸಿಗುತ್ತದೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ.